ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತನು ಕುಕಿಂಗ್ ಹಟ್. ಯಾವಾಗಲೂ ಟೊಮೊಟೊ ಬಾತ್, ರೈಸ್ ಬಾತ್, ಪಲಾವ್ ತಿಂದು ಬೇಸರವಾಗಿದ್ದರೆ ನಾನಿವತ್ತು ಮೆಂತ್ಯ ಬಾತ್ ಮಾಡೋದು ತೋರಿಸ್ತೀನಿ. ನೋಡೋಣ ಬನ್ನಿ. ಮೊದಲಿಗೆ ಮಸಾಲೆ ಹುರ್ಕೊಳ್ಳೋಣ. ಒಲೆ ಹತ್ತಿಸಿ ಒಂದು ತಾವ ಇಟ್ಟು 2 ಏಲಕ್ಕಿ, ಲವಂಗ, 1 ಇಂಚ್ ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿ ಹಾಕಿ, 1 ಹೆಚ್ಚಿದ ಈರುಳ್ಳಿ ಹಾಕಿ ಹುರ್ಕೊಳ್ಳೋಣ. ನಂತರ 5 ಹಸಿರು ಮೆಣಸಿನಕಾಯಿ ಹಾಕಿ ಹುರ್ಕೊಳ್ಳೋಣ. ಮತ್ತು ಈಗ ಹುರಿದ ಪದಾರ್ಥವನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸಣ್ಣಗೆ ಹೆಚ್ಚಿದ ಹಸಿ ಕೊಬ್ಬರಿ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನಂತರ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 5 ರಿಂದ 6 ಟೀ ಸ್ಪೂನ್ ಎಣ್ಣೆ ಹಾಕೋಣ. ಈಗ ಎಣ್ಣೆ ಕಾದಿದೆ. ಸಾಸಿವೆ, ಕರಿಬೇವು ಮತ್ತು ತೆಳ್ಳಗೆ ಹೆಚ್ಚಿದ 2 ಈರುಳ್ಳಿ ಹಾಕೋಣ. ನಂತರ 3 ತೆಳ್ಳಗೆ ಹೆಚ್ಚಿದ ಟೊಮೆಟೊ ಹಾಕೋಣ. ಈಗ 1 ಸಣ್ಣ ಕಪ್ನಷ್ಟು ನೆನೆಸಿದ ಬಟಾಣಿ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಟೊಮೊಟೊ ಬೇಯಲಿ. ಫ್ರೆಂಡ್ಸ್, ಇಲ್ಲಿ ಬಟಾಣಿ ಬದಲು ನೀವು ಅವರೆಕಾಳನ್ನು ಹಾಕ್ಬೋದು. ಈಗ ಟೊಮೊಟೊ ಸ್ವಲ್ಪ ಬೆಂದಿದೆ. ರುಬ್ಬಿದ ಮಸಾಲೆ ಹಾಕೋಣ. ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಿ 1 ಕಟ್ ಹೆಚ್ಚಿದ ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಸೊಪ್ಪು ಸ್ವಲ್ಪ ಬಾಡಲಿ ಮಸಾಲೆಯೊಂದಿಗೆ. ಈಗ ತೊಳೆದ ಅಕ್ಕಿ ಹಾಕೋಣ. ನಾನಿಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 4 ಕಪ್ ನೀರು ಹಾಕ್ತೀನಿ. ನೀವು ಎಷ್ಟು ಅಕ್ಕಿ ತೊಗೊತೀರೋ ಅಷ್ಟು 1:2 ನೀರು ಹಾಕಬೇಕು. ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ. ಈಗ 3 ವಿಸಿಲ್ ಬರಲಿ. ವಿಸಿಲ್ ಬಂದಾಗಿದೆ, ಕುಕ್ಕರ್ ಆರಿದೆ. ಈಗ ಓಪನ್ ಮಾಡೋಣ. ನೋಡಿ, ಈಗ ಚೆನ್ನಾಗಿದೆ. ಫ್ರೆಂಡ್ಸ್, ಈ ಮೆಂತ್ಯ ಬಾತು ಬೆಳಗ್ಗೆ ಟಿಫಿನ್ಗೂ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಮೊಸರಿನೊಂದಿಗೆ ಸವಿಯಿರಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು. ಬಾಯ್.